ದಾವಣಗೆರೆಯಲ್ಲಿ ಅಲ್ಲಿ ಹಳ್ಳಿ ಭಾಗದಲ್ಲಿ ಸಾಕಷ್ಟು ರಸ್ತೆಗಳಾಗಿಲ್ಲ, ಗುಂಡಿಗಳನ್ನು ಮುಚ್ಚೋಕ್ಕಾಗ್ತಿಲ್ಲ. ಅದರಲ್ಲೂ ಕೂಡ ದಾವಣಗೆರೆಯ ಹೃದಯ ಭಾಗದಲ್ಲಿ ಗಾಂಧಿ ಸರ್ಕಲಲ್ಲಿ ಈಗ ಜರ್ಮನ್ ಮಾದರಿಯಲ್ಲಿ ಒಂದು ಸರ್ಕಲನ್ನು ಮಾಡಲಾಗ್ತಾ ಇದೆ. ಈ ಸರ್ಕಲಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಗಾಂಧಿ ಸರ್ಕಲ್ ಇದು ದಾವಣಗೆರೆ ಹೃದಯ ಭಾಗ. ಸಾಕಷ್ಟು ಸಂಚಾರವನ್ನು ಮಾಡ್ತಾ ಇರುತ್ತೆ. KSRTC ಬಸ್ ಆಗಿರ್ಬೋದು, ಭಾರಿ ಗಾತ್ರದ ವಾಹನಗಳಾಗಿರ್ಬೋದು, ಕಾರ್ ವೆಹಿಕಲ್, ಬೇರೆ ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಈ ರೀತಿಯಾದಂಥ ಹೋಗೋರಿಗೆ ನಿತ್ಯ ಸಾಕಷ್ಟು ತೊಂದರೆ ಆಗುತ್ತೆ. ಕಾರಣ ಏನಂತಂದರೆ ಜರ್ಮನ್ ಮಾದರಿಯ ಸರ್ಕಲ್ ಮಾಡ್ತೀನಿ ಅಂತ ಹೇಳಿ 3 ತಿಂಗಳಲ್ಲಿ ಕೆಲಸ ಮುಗಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೂಡ ಅದು 4-5 ತಿಂಗಳಾದರೂ ಇವು ಕೆಲಸ ಇನ್ನೂ ಮುಗಿತಾನೆ ಇಲ್ಲ. ಈಗ ಅರ್ಧ ಭಾಗ ಮಾತ್ರ ಒಂದು ಸರ್ಕಲನ್ನು ಕಲ್ಲುಗಳನ್ನು ಹೊಂದಿಸಿ ಈ ಕಡೆಯಿಂದ ಮಾಡ್ತಾಯಿದ್ರು. ಇದು ಜರ್ಮನ್ ಮಾದರಿ ವೃತ್ತ ಅಂತಂದರೆ ಜರ್ಮನ್ನಲ್ಲಿ ಈ ರೀತಿಯಾದಂಥ ಕಲ್ಲುಗಳನ್ನು ಹೊಂದಿಸಿ ಒಂದು ಅತ್ಯಾಕರ್ಷಕವಾಗಿ ಕಾಣುವ ರೀತಿಯಲ್ಲಿ, ಅಂದರೆ ನಗರ ಚೆನ್ನಾಗಿ ಕಾಣಬೇಕು, ಅದರ ಅಂದ ಹೆಚ್ಚಾಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಗರಗಳ ಪ್ರಮುಖ ಸರ್ಕಲ್ಗಳಿಗೆ ಸುಮಾರು PWD ಮತ್ತು ಪಾಲಿಕೆಯಿಂದ 8 ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ನಗರದ 3 ಕಡೆ ಸರ್ಕಲ್, ಒಂದು ಶಿವಪ್ಪ ಸರ್ಕಲ್ ಮತ್ತು ವಿದ್ಯಾರ್ಥಿ ಭವನ ಮತ್ತು ಗಾಂಧಿ ಸರ್ಕಲನ್ನು ಪ್ರಮುಖ ಸರ್ಕಲ್ಗಳನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡುವಂಥ ಈಗಾಗಲೇ ಕೆಲಸ ಕಾರ್ಯ ಆಗ್ತಾಯಿದೆ. ಮಾಡ್ತಾ ಇರೋ ದೃಷ್ಟಿ ಒಳ್ಳೆಯದೇ, ಆದರೆ ಆಗ್ತಾಯಿಲ್ಲ. ಗುಂಡಿ ಮುಚ್ಚೋಕ್ಕೆ ಆಗ್ತಿಲ್ಲ, ರಸ್ತೆಗಳನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೆ ಈಗ ನಿತ್ಯ ಸವಾರರು ಕೂಡ ಇವರಿಗೆ ಬೇಗ ಕೆಲಸ ಮುಗಿಸಿ ಕಾಮಗಾರಿಯನ್ನು ಮುಗಿಸಿದ್ರು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಆ ರೀತಿ ಯಾವುದೇ ರೀತಿಯಾದಂಥ ಕೆಲಸಗಳು ಇನ್ನೂ ಆಗ್ತಾಯಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಶಿವಪ್ಪ ಸರ್ಕಲಲ್ಲೂ ಕೂಡ ಗುಂಡಿಯನ್ನು ತೆಗೆದು ಹಾಗೇ ಬಿಟ್ಟಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದರ ಬಗ್ಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಗ ಕಾಮಗಾರಿ ಮುಗಿಬೇಕು. ಇದರಿಂದ ಯಾವ ರೀತಿಯಾಗಿ ಇಲ್ಲಿ 4 ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಒಂದು ಹಳೆ ದಾವಣಗೆರೆ ಆಗಿರ್ಬೋದು, KSRTC ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ನಗರದ ಪ್ರಮುಖ ವಿವಿಧ ಭಾಗಗಳಲ್ಲಿ ಕೂಡ ಈ ರಸ್ತೆ ಪ್ರಮುಖ ರಸ್ತೆ ಆಗಿರೋದ್ರಿಂದ ಬೇಗ ಕಾಮಗಾರಿ ಆಗ್ತಿಲ್ಲ. ಆಮೆಗತಿಯಲ್ಲಿ ಕಾಮಗಾರಿ ಆಗ್ತಿರೋದ್ರಿಂದ ಸಾಕಷ್ಟು ಜನ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವರು ಕಾರ್ಪೊರೇಟ್ರು, ಮಾಜಿ ಕಾರ್ಪೊರೇಟ್ರು ಕೂಡ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ತಾವು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರಿ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾವಾಗ ಈ ಕಾಮಗಾರಿಯನ್ನು ಮುಗಿಸ್ತೀರಿ ಸರ್? ತಮ್ಮ ಸರ್ಕಾರ ಯಾವಾಗ ಮುಗಿಸುತ್ತಿದ್ದ? ಸರ್, ದಾವಣಗೆರೆ ಒಳಗೆ ಭಾಳ ಪ್ರಮುಖವಾದ ಸರ್ಕಲ್ ಅಂದರೆ ಗಾಂಧಿ ಸರ್ಕಲ್ಲು. ಇಂಥ ಒಂದು ಸರ್ಕಲ್ ಏನಿದೆಯಲ್ಲ, ಭಾಳ ಬೃಹತ್ ಸರ್ಕಲ್, ಇಡೀ ದಾವಣಗೆರೆ ಭಾಳ ದೊಡ್ಡದಾದಂಥ ಸರ್ಕಲ್ಲು. ಇದು ಜರ್ಮನ್ ಮಾದರಿಯಲ್ಲಿ ಮಲ್ಲಣ್ಣನವರು ಜರ್ಮನಿಗೆ ಹೋದಾಗ ಇಂಥ ಒಂದು ಕಲ್ಲಿನ ಸರ್ಕಲ್ ನೋಡ್ಕೊಂಬಂದು ದಾವಣಗೆರೆ ಜನಕ್ಕೂ ಕೂಡ ಒಂದು ಕಲ್ಲಿನ ಕಟ್ಟಡದ ಒಂದು ಅದ್ಭುತವಾದ ಒಂದು ಸರ್ಕಲ್ ಮಾಡ್ಬೇಕಂತ ಜರ್ಮನ್ ಮಾದರಿ ಒಂದು ಸರ್ಕಲ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಲ್ ಕಲ್ಲಿನ ಕಟ್ಟಡದೇನು ಸರ್ಕಲ್ ಏನಿದೆಯಲ್ಲ, ಇದ್ರದ್ದು ಲೈಫು ಒಂದು 100 ವರ್ಷ ಆದರೂ ಕೂಡ ಏನೂ ಆಗಲ್ಲ. ಆ ಥರ ಗಟ್ಟಿಮುಟ್ಟಾದ ಒಂದು ಸರ್ಕಲ್ ನಿರ್ಮಾಣ ಆಗ್ತಾಯಿದೆ. ಮತ್ತು ಅದು ಕರ್ನಾಟಕದಲ್ಲೇ ಒಂದು ದೊಡ್ಡದಾದ ಒಂದು ಸರ್ಕಲ್ ನಿರ್ಮಾಣ ಮಾಡ್ತಿರೋದು ನಮಗೆ ಭಾಳ ಒಂದು ಹೆಮ್ಮೆ ಥರ ಅಂತ ಒಂದು ವಿಚಾರ. ಮತ್ತು ಇದ್ರದ್ದು ಏನಿದೆ ಜನರು ಅಂತಂದರೆ ಈ ಸರ್ಕಲ್ ಅವಶ್ಯಕತೆ ಇತ್ತ? ಜರ್ಮನ್ ಸರ್ಕಲ್ನ ರಸ್ತೆ ರಸ್ತೆಗಳ ಮುಂಡಿ ಮುಚ್ಚೋಕ್ಕಾಗ್ತಿಲ್ಲ. ಬೇರೆ ಹಳ್ಳಿಗಳಲ್ಲಿ ತಾವು ಓಡಾಡ್ತಿರ್ತೀರಿ, ಅಲ್ಲಿ ಕೂಡ ರಸ್ತೆಗಳನ್ನು ಮಾಡೋಕ್ಕಾಗ್ತಿಲ್ಲ. ಇದರ ಅವಶ್ಯಕತೆ ಇತ್ತ ಅಂತ? ಇವತ್ತಿನ ಈ ಜರ್ಮನ್ ಸರ್ಕಲ್ನ ಒಂದು ಅವಶ್ಯಕತೆ ಇತ್ತು. ಏನಪ್ಪ ಅಂತಂದರೆ ಇಲ್ಲಿ ಸರ್ಕಲ್ ಮ್ಯಾಗೇನು 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಇಲ್ಲ ಹೆವಿ ವೆಹಿಕಲ್ಸ್ ಇರ್ಬೋದು, ಯಾವೇ ಅಡ್ಡಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಸಿಂಕ್ ಆಗಲ್ಲ. ಯಾಕೆ ಸಿಂಕ್ ಆಗಲ್ಲ ಅಂತಂದರೆ ತೆಳಗಡೆಗೆ ಸಿಮೆಂಟ್ ಮಾಡೋಕ್ಕಿಂತ ಮುಂಚೆ ತೆಳಗಡೆಗೂ ಕೂಡ ಕೆಮಿಕಲ್ ಹಾಕ್ತಾರೆ, ಸಿಮೆಂಟ್ ಒಳಗೆ ಮಿಶ್ರಣ ಮಾಡೋಕ್ಕೂ ಕೂಡ ಕೆಮಿಕಲ್ ಹಾಕ್ತಾರೆ, ಮತ್ತು ಅಂಶಗಳು ಹಾಕ್ತಾರಲ್ಲ ಸರ್ಕಲ್ಗಳಾಗ ಸ್ಪೀಡ್ ಕಡಿಮೆ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅಂಶಗಳನ್ನ ಹಾಕ್ತಾರೆ. ಇಲ್ಲಿ ಅಂಶಗಳನ್ನ ಹಾಕೋಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಏನಿದೆಯಲ್ಲ, ಆಟೋಮೆಟಿಕ್ ಗಾಡಿ ಸ್ವಲ್ಪ ವೈಬ್ರೇಷನ್ ಬರುತ್ತೆ. ವೈಬ್ರೇಷನ್ ಆ ಕುಣಿತಕ್ಕೈತಲ್ಲ ಗಾಡಿ ಸ್ಲೋ ಆಗುತ್ತೆ. ಹಂಗಾಗಿ ಆಕ್ಸಿಡೆಂಟ್ಗಳು ಕೂಡ ಆಗಲ್ಲ. ಆ ಒಂದು ಉದ್ದೇಶ ಹಿಡ್ಕೊಂಡು ಮಾಡೋ ಅಂಥದ್ದು. ಅದು ನಮ್ಮೂರಾಗ ನಮ್ಮ ಉಸ್ತುವಾರಿ ಸಚಿವರಂಥ ಮಲ್ಲಣ್ಣನವರು ಊರಿನ ಅಂದ ಚಂದಕ್ಕೋಸ್ಕರ ಇವತ್ತು ಸಾಕಷ್ಟು ಗ್ರ್ಯಾಂಟ್ಗಳನ್ನು ತಂದು ಮಾಡ್ತಾ ಇರೋದು ನಮಗೊಂದು ಹೆಮ್ಮೆ ಇದೆ. ಹಂಗಾಗಿ ಅವರೊಂದು ಅಭಿವೃದ್ಧಿ ಅಧಿಕಾರರು, ಅವರಲ್ಲಿ ಏನೇನು ಒಂದು ಒಳ್ಳೊಳ್ಳೆ ಚಿಂತನೆ, ಯಾವುದೇ ದೇಶ ಒಂದೊಂದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಏನು ಚಿಂತನೆ ಇರುತ್ತಾ ಅದನ್ನು ಅವರು ತಲೆ ಒಳಗೆ ಆ ಒಂದು ಕನಸನ್ನ ತಗೊಂಬಂದು ದಾವಣಗೆರೆ ಜನಕ್ಕೆ ಕೊಟ್ಟು ಸುಂದರವಾಗಿ ಮಾಡೋದ್ರಾಗ ಅವ್ರದ್ದು ಪರಿಶ್ರಮ ಭಾಳ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹೌದು, ಅಭಿವೃದ್ಧಿ ಕೆಲಸ ಮಾಡಿದರೆ ಜನರಿಗೂ ಅನುಕೂಲ, ಎಲ್ಲರಿಗೂ ಅನುಕೂಲ. ಆದರೆ ಕೆಲಸ ಬೇಗ ಆಗ್ತಾಯಿಲ್ಲ, ಕಾಮಗಾರಿ ಬೇಗ ಮುಗಿತಲ್ಲ, ಆಮೆಗತಿಯಲ್ಲಿ ಆಗ್ತಾಯಿದೆ. ವಾಹನ ಸವಾರರು ನಿತ್ಯ ಪರದಾಡ್ತಾ ಇದ್ದಾರೆ. ಅಲ್ಲೆಲ್ಲಿ ವೆಹಿಕಲ್ ನಿಲ್ಲಿಸಿ ಈ ರೀತಿ ಆಗಿರೋದ್ರಿಂದ ಎರಬೇರಿ ಟ್ರಾಫಿಕ್ ಆಗಿ ಭಾರಿ ಸಮಸ್ಯೆ ಆಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇವತ್ತು ಕಾಂಕ್ರೀಟ್ ಹಾಕೋದ ಕೆಲಸ ಆಗಿದ್ರೆ ವಾರ 15 ದಿವಸ ಮಾಡಿ ಮುಗಿಸ್ಬಿಡ್ತಾರೆ. ಈಗ ಉದಾಹರಣೆ ನೀವು ನೋಡಿದ್ರಿ, ಈ ಕಡೆ ಗಾಂಧಿ ಸರ್ಕಲ್ನಿಂದ ನಾವು ರಾಜನಂದಪ್ಪನ ಚೌಧರಿ ಕಡೆ ಒಂದು ಕಡೆ ಕಾಂಕ್ರೀಟ್ ಹಾಕ್ಯಾರ, ಇನ್ನೊಂದು ಕಡೆ ಕೆಲಸ ನಡೀತಾ ಇದ್ರೆ ಅಲ್ಲಿ ಕೂಡ ಕಾಂಕ್ರೀಟ್ ಹಾಕ್ಬಿಟ್ಟಾರ. ಇದು ಏನಪ್ಪ ಅಂದರೆ ಕೆಲಸ, ಇದು ಸೂಕ್ಷ್ಮ ಕೆಲಸ.
ಭಾಳ ಅಡವುಡಿ ಮಾಡಿದರೆ ಇದು ಕೆಲಸ ನೀಟಾಗಿ ಬರಲ್ಲ. ಯಾಕಪ್ಪ ಅಂತಂದರೆ ಕಲ್ಲು ಕಟ್ಕೊಂಡು ಫಿನಿಶಿಂಗ್ ತಗೊಂಬಂದು ಭಾಳ ನೀಟಾಗಿ ಮೂಲಿ ಮಟ್ಟ ಮತ್ತು ಅದನ್ನ ಹಿಡಿದು ಮಾಡೋದಂತ ಸ್ವಲ್ಪ ಟೈಮ್ ಕೆಲಸ ಹಿಡಿಯುತ್ತೆ. ನಂಗಂತಂದು ಇದೇನು ವರ್ಷಾನುಗಟ್ಟಲೆ ಕೆಲಸ ಆಗಿಲ್ಲ. ಈ ಕೆಲಸ ಸ್ಟಾರ್ಟಾಗಿ 2 ತಿಂಗಳಾಗಿದೆ. ಇನ್ನು 15 ದಿವಸ ಮುಗಿದೈತಿ. ಒಂದು ಒಳ್ಳೆ ಕೆಲಸ ನೀಟಾದ ಕೆಲಸ ಆಗ್ಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಂತದೆ. ಅದಕ್ಕೂ ಕೂಡ ದಾವಣಗೆರೆ ಜನ ಸಹಕಾರ ಕೊಡ್ತಾರೆ. ಯಾಕಪ್ಪ ಅಂತಂದರೆ ಈ ಒಂದು ಕೆಲಸ ಕಲ್ಲಿಂಗ್ ಕೆಲಸ ಐತಲ್ಲ, ಅಡವುಡಿಗೆ ಸ್ಪೀಡಾಗಿ ಮಾಡೋಂಥ ಕೆಲಸ ಅಲ್ಲ. ಹಂಗೆ ನೀಟಾಗಿ ಮಾಡೋಕ್ಕೋಸ್ಕರ ಈಗ ಒಂದು 2 ತಿಂಗಳಿಗೆ 15 ದಿವಸ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕಾಂಗ್ರೆಸ್ ಮುಖಂಡರ ಮಾತು. ಈಗಾಗಲೇ ಕಾಮಗಾರಿ ಆರಂಭವಾಗಿ 3 ತಿಂಗಳಾಯಿತು, ಆದರೆ ಇದುವರೆಗೂ ಕೂಡ ಕಾಮಗಾರಿ ಮುಗೀತಲ್ಲ. ಆದಷ್ಟು ಬೇಗ ಕಾಮಗಾರಿ ಮುಗಿಯುತ್ತೆ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಕಾಮಗಾರಿಯನ್ನು ಬೇಗ ಮಾಡೋಕ್ಕೂ ಆಗೋದಿಲ್ಲ. ಹೀಗಾಗಿ ಕಾಮಗಾರಿ ತಡ ಆಗಿದೆ. ಜನರಿಗೆ ಅನುಕೂಲ ಆಗುತ್ತೆ, ಆ ದೃಷ್ಟಿಯಿಂದನೇ ಮಾಡಿದ್ದಾರೆ. ದಾವಣಗೆರೆ ಅಂದ ಕೂಡ ಹೆಚ್ಚಾಗುತ್ತೆ. ಇದು ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಅಂದ ಕೂಡ ಚೆನ್ನಾಗಾಗುತ್ತೆ. ಹೀಗಾಗಿ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಟ್ರಾಫಿಕ್ ಕಿರಿಕಿರಿ ಆಗ್ತದೆ, ಆದರೆ ಕೆಲಸಕ್ಕೂ ಕೂಡ ಜನರು ಸಪೋರ್ಟ್ ಮಾಡಲಿ ಅಂತ ಹೇಳಿ ಈಗ ಕಾಂಗ್ರೆಸ್ ಮುಖಂಡರು ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.